ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟೋರಿನ ಪೂರ್ತಿ ಕೇಳಿ. ಬನ್ನಿ ಸ್ಟೋರಿ ಹೇಳ್ತೀನಿ. ರಾಮು ಸ್ಟೋರಿಯ ಕೊನೆಯ ಭಾಗ. ವಿಲ್ಲನ್ ಯಾರು ಅಂತ ಗೆಸ್ ಮಾಡಿ ಅಂತ ಹೇಳಿದ್ದೆ, ಆದ್ರೆ ಪರವಾಗಿಲ್ಲ ಸ್ನೇಹಿತರೆ, ಬನ್ನಿ ನಾನೇ ವಿಲ್ಲನ್ ಯಾರು ಅಂತ ಹೇಳ್ತೀನಿ. ಕೆಲವು ಪ್ರಶ್ನೆಗಳನ್ನ ನಾನು ಕೇಳಿದ್ದೆ. ರಾಮು ಜೀವನದ ರಹಸ್ಯ ರಾಮುಗೆ ಹೇಗೆ ಗೊತ್ತಾಯಿತು ಅಂತ, ಅದನ್ನ ಯಾರು ಹೇಳಿದ್ದು ಅಂತ ಕೇಳಿದ್ದೆ. ಅದಕ್ಕೆ ಉತ್ತರ, ಸೀತಾಗೆ ವ್ಯವಸಾಯಕ್ಕೆ ಸಹಾಯಕನಾಗಿದ್ದ ಕರಿಯಣ್ಣ ರಾಮುಗೆ ಈ ರಹಸ್ಯವನ್ನ ತಿಳಿಸುತ್ತಾನೆ. ಇನ್ನು ಉತ್ತರ 2, ಕರಿಯಣ್ಣ ಒಂದು ಲೆಟರ್ ಬರೆದು ರಾಮುಗೆ ತಿಳಿಸುತ್ತಾನೆ. ಇನ್ನು ಉತ್ತರ 3, ಅಜ್ಜಿ ಮತ್ತು ತಾತ ಕೊಲೆ ಮಾಡಿಲ್ಲ ಎಂದು ಕರಿಯಣ್ಣನಿಗೆ ಗೊತ್ತಿರುತ್ತದೆ, ಏಕೆಂದರೆ ಆ ಘಟನೆಗೆ ಪ್ರತ್ಯಕ್ಷದರ್ಶಿ ಕರಿಯಣ್ಣ ಆಗಿರುತ್ತಾರೆ. ಇನ್ನು ಉತ್ತರ 4, ಆ ರೌಡಿ ವ್ಯಾಪಾರಿಯ ಕೈಯಲ್ಲಿ ಕೊಲೆ ಮಾಡಿಸಿರ್ತಾರೆ, ಅದಕ್ಕೆ ಆತ ತುಂಬ ಕೋಪಗೊಳ್ತಾನೆ. ಇನ್ನು ಉತ್ತರ 5, ಸೀತಾ ತಂದೆ ತಾಯಿಯನ್ನ ಸಾಯಿಸಿದ್ದು ಏಕೆಂದರೆ ಅವರಿಗೆ ಆಸ್ತಿ ಎಲ್ಲವನ್ನು ಬರೆಯುತ್ತೇವೆ ಎಂಬ ಸಣ್ಣ ಮಾತನ್ನು ಅಜ್ಜಿ ಮತ್ತು ತಾತ ತಮಾಷೆಗೆ ಹೇಳಿರುತ್ತಾರೆ, ಅದಕ್ಕೆ ಸಾಯಿಸುತ್ತಾರೆ. 6, ವಿಲನ್ ಯಾರು ಎಂದರೆ ನೀವು ಊಹೆ ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ. ವಿಲನ್ ಗೋಪಾಲ್ನ ತಾತ, ಅವರೇ ವಿಲನ್ ಸ್ನೇಹಿತರೆ. ಅದು ಹೇಗೆ ಎಂದರೆ, ಕರಿಯಣ್ಣನ ಜೊತೆ ಅಜ್ಜಿ ಮತ್ತು ತಾತನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಆತ ಮೂಗನಾಗಿದ್ದ, ತುಂಬ ನಿಷ್ಠೆ ಉಳ್ಳ ವ್ಯಕ್ತಿಯಾಗಿದ್ದ. ಯಾವಾಗಲೂ ಅಜ್ಜಿ ಮತ್ತು ತಾತ ಅವನಿಗೆ ಒಂದು ಮಾತು ಹೇಳುತ್ತಿದ್ದರು, ನಿನ್ನ ನಿಷ್ಠೆ, ನೀನು ತೋರಿಸೋ ಪ್ರೀತಿಗೆ ನಮ್ಮ ಆಸ್ತಿನೆಲ್ಲ ಬರೆದ್ರೂ ಕೂಡ ಕಮ್ಮಿನೇ ಎಂದು ಹೇಳುತ್ತಿದ್ದರು. ಮೂಗನಾಗಿದ್ದ ಮತ್ತು ಜಾಣಪೆದ್ದನಾಗಿದ್ದ ಗೋಪಾಲ್ ತಾತ ಅವರ ಮಾತನ್ನು ನಿಜವೆಂದು ನಂಬಿದ್ದ. ಒಂದು ದಿನ ಅಜ್ಜಿ ಮತ್ತು ತಾತ, ಸೀತಾ ತಂದೆ ತಾಯಿಗೆ ಆಸ್ತಿನೆಲ್ಲ ಬರೆಯುತ್ತೇವೆ, ನಿಮಗಲ್ಲ ಕಣ್ರೋ ಎಂದು ತನ್ನ ಗಂಡು ಮಕ್ಕಳಿಗೆ ತಮಾಷೆಯ ಮಾತನ್ನು ಆಡುತ್ತಿರುವುದನ್ನು ಕೇಳಿದ ಗೋಪಾಲ್ ತಾತ ವೆಂಕಣ್ಣ ಕೊಲೆ ಮಾಡಿಸುತ್ತಾನೆ ಸೀತಾ ತಂದೆ ತಾಯಿನ. ಕರಿಯಣ್ಣ ವೆಂಕಣ್ಣನನ್ನು ಸಾಯಿಸುತ್ತಾನೆ. ಕೇವಲ ಒಂದು ಸಣ್ಣ ಮಾತಿನಿಂದ ಈ ಕೊಲೆಗಳು ನಡೆಯುತ್ತವೆ ಸ್ನೇಹಿತರೆ. ಎಲ್ಲ ವಿಷಯವನ್ನು ತಿಳಿದುಕೊಂಡ ರಾಮು ಕರಿಯಣ್ಣನ ನಿಷ್ಠೆ ಮತ್ತು ಪ್ರೀತಿಗೆ ಸೋಲುತ್ತಾರೆ. ನಂತರ ಸೀತಾ ಕೈಯನ್ನು ರಾಮು ಕೈ ಮೇಲೆ ಇಡುತ್ತಾರೆ ಕರಿಯಣ್ಣ. ಕತೆ ಮುಕ್ತಾಯವಾಯಿತು ಸ್ನೇಹಿತರೆ. ಧನ್ಯವಾದಗಳು.